ನೀಟ್ ಪರೀಕ್ಷೆಯಲ್ಲಾದಂತಹ ಅಕ್ರಮ ಖಂಡಿಸಿ ಕಾಂಗ್ರೆಸ್ನ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ನಡೀತಾ ಇರುವಂಥದ್ದು. ಯುವ ಕಾಂಗ್ರೆಸ್ನ ಪ್ರತಿಭಟನೆ ಇದು. ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಇರುವ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆ. ಫ್ರೀಡಂ ಪಾರ್ಕ್ನಲ್ಲಿ 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಲೋಕಭವನಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಯುವ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಈ ಹಿನ್ನೆಲೆಯಲ್ಲಿ 1000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಕಾಂಗ್ರೆಸ್ ಹೊರಹಾಕ್ತಾ ಇದೆ. ನೀಟ್ ಪರೀಕ್ಷೆಯಲ್ಲಾದಂತಹ ಅಕ್ರಮ, ಪರೀಕ್ಷೆ ರದ್ದು, ಮತ್ತೆ ಮರುಪರೀಕ್ಷೆ ಬರಬೇಕಾದಂತಹ ಪರಿಸ್ಥಿತಿ, ವಿದ್ಯಾರ್ಥಿಗಳ ಸಾವು, ಇದೆಲ್ಲವೂ ಕೂಡ ಕಾಂಗ್ರೆಸ್ ಬಹಳ ದೊಡ್ಡ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದೆ ಕೇಂದ್ರದ ವಿರುದ್ಧ. Hotel Management with AI. Join IIHM, International Institute of Hotel Management. ಅತ್ತ ರಾಜಸ್ಥಾನದಲ್ಲಾದಂತಹ ಪ್ರತಿಭಟನೆ ನೋಡಿದ್ವಿ. ಪ್ರತಿಕೃತಿ ದಹನ. ಜೈಪುರದ ಚಿತ್ರಣ ಅದು. ರಾಜಸ್ಥಾನದ ಜೈಪುರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೇದಿಗಿಳಿದು ತಮ್ಮ ಪ್ರತಿಭಟನೆಯನ್ನು ತೋರಿಸ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಇತ್ತ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ, ಆಕ್ರೋಶ ಭುಗಿಲೆದ್ದಿದೆ ಜೈಪುರದಲ್ಲಿ. ರಾಜ್ಯದಲ್ಲೂ ರಾಜಭವನ್ ಚಲೋ ಅಂದ್ರೆ ಲೋಕಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನಿಂಗ್ ಆಗಿದೆ. ಚಿಕ್ಕ ಮಕ್ಕಳು ಹಾಕೋ ಡೈಪರ್ರೇ ಲೀಕ್ ಆಗಲ್ಲ, ಚಿಕ್ಕ ಮಕ್ಕಳು ಹಾಕೋ ಡೈಪರ್ರೇ ಲೀಕ್ ಆಗಲ್ಲ, NTA ನೀಟ್ ಪೇಪರ್ ಲೀಕ್ ಆಗುತ್ತೆ. ಇದು ಬಿಜೆಪಿಯ ಯೋಗ್ಯತೆ. ನಮ್ಮ ಕೇಂದ್ರದ ಎಜುಕೇಶನ್ ಮಿನಿಸ್ಟ್ರು ಧರ್ಮೇಂದ್ರ ಪ್ರಧಾನ್ ಅಂತೆ, ಧರ್ಮಕ್ಕೆ ಪ್ರಾಧಾನ್ಯತೆ ಕೊಡದೇ ಇರೋ ವ್ಯಕ್ತಿನ ಇವತ್ತಿಂದ ಅಧರ್ಮೇಂದ್ರ ಪ್ರಾಧಾನ್ಯ ಅಂತ ಕರಿಬೇಕು ನಾನು ಇವತ್ತಿನ ನನ್ನ ಭಾಷಣವನ್ನ ಇಟಲಿಗೆ ಹೋಗಿ ಮೆಲೋಡಿ ಕೊಟ್ಟ ಕಿಲಾಡಿಗೆ ಅರ್ಪಿಸ್ತಾ ಇದ್ದೀನಿ. ಇಟಲಿಯಲ್ಲಿ ಮೆಲೋಡಿ ಕೊಟ್ಟ ಕಿಲಾಡಿಗೆ ನನ್ನ ಭಾಷಣ ಅರ್ಪಣೆ. ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ. NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನಮ್ಮ ಪ್ರಕಾರ NTA ಅಂದ್ರೆ ನೆವರ್ ಟ್ರಸ್ಟ್ ಏಜೆನ್ಸಿ, ನ್ಯಾಷನಲ್ ಟಾರ್ಚರಿಂಗ್ ಏಜೆನ್ಸಿ. ಬಿಜೆಪಿ ಅನ್ಪಡ್ಗಳಿಗೆ ಕೇಳ್ತಾ ಇದ್ದೀನಿ, ಬಿಜೆಪಿ ನಾಲಾಯಕಗಳಿಗೆ ಕೇಳ್ತಾ ಇದ್ದೀನಿ, MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ವಿಜೇಂದ್ರ ಚೋಟ ಸಿಗ್ನೇಚರ್ ಹಾಕಿದ CC ಅಲ್ಲ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ಚಲವಾದ ನಾರಾಯಣ ಸ್ವಾಮಿಯನ್ನ ಬಾಯಿ ಪಡ್ಕೊಂಡ CC ಅಲ್ಲ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ಎತ್ತಾಳನ್ನು ಕೋಟಿ ಬಾಯಿಗೆ ಬಂದಂಗೆ ಮಾತಾಡ್ದಂಗಲ್ಲ. MBBS ಪಾಸ್ ಆಗ್ಬೇಕು ಅಂದ್ರೆ ದಿನಕ್ಕೆ 16 ಗಂಟೆ ಓದ್ಬೇಕು. ಇವ್ರ ಜೀವನ ಪರ್ಯಂತ ಓದ್ತಾ ಇರೋಷ್ಟು ಟೈಮು MBBS ಆಸ್ಪಿರೆಂಟ್ಸ್ ಒಂದು ದಿನಕ್ಕೆ ಓದ್ಬೇಕು. ಇತ್ತೀಚಿನ ದಿನಗಳಲ್ಲಿ ಮೋದಿಯವರು ಹೈಪರ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಇಟಲಿ ಚಾಕ್ಲೇಟೇ ಫೇಮಸ್. ಇಲ್ಲಿಂದ ಪಾರ್ಲೆ ಮೆಲೋಡಿ ತಗೊಂಡೋದ್ರು. ಮೆಲೋಡಿ ಕೊಟ್ಟ ಪ್ರಧಾನಿಗಳು ಅಂತ ಪತ್ರಿಕೆಯಲ್ಲಿ ಬರೀತಾ ಇದ್ದಾರೆ. ಯಾಕೆ ಇಲ್ಲಿಂದ ಚಾಕ್ಲೇಟ್ ತಗೊಂಡೋದ್ರು ನನಗೆ ಖಂಡಿತವಾಗೂ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಕೇಂದ್ರದ ವಿರುದ್ಧ, ಪ್ರಧಾನಿಯ ವಿರುದ್ಧ, ಪ್ರಧಾನಿ ಇಟಲಿ ಭೇಟಿ, ಮೆಲೋಡಿ ಗಿಫ್ಟ್ ಇವೆಲ್ಲವನ್ನೂ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿ ನೀಟ್ ಪರೀಕ್ಷೆಯಲ್ಲಾದಂತಹ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಪ್ರತಿಭಟನೆ ಕಾರ್ಯಕ್ರಮ ಇದು. ಅಲ್ಲಿ ಕೇಂದ್ರದ ವಿರುದ್ಧ ಮಾತನಾಡ್ತಾ ಇದ್ದಾರೆ. NTA ವಿರುದ್ಧವೂ ಕೂಡ ಕಿಡಿಕಾರಿದ್ರು. NTA ಸರಿಯಾಗಿ ಪರೀಕ್ಷೆಗಳನ್ನು ನಡೆಸ್ತಾ ಇಲ್ಲ, ಇದು ನೆವರ್ ಟ್ರಸ್ಟ್ ಅಕಾಡೆಮಿ ಅಂತಲೂ ಕೂಡ ವ್ಯಂಗ್ಯವಾಡಿದ್ದಾರೆ. 1000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ ಫ್ರೀಡಂ ಪಾರ್ಕ್ನಲ್ಲಿ. ಒಂದು ಕಡೆ ರಾಜ್ಯದಲ್ಲಾಗ್ತಾ ಇರುವಂತಹ ಪ್ರೊಟೆಸ್ಟ್, ಕಾಂಗ್ರೆಸ್ನ ಕಾರ್ಯಕರ್ತರ ಪ್ರತಿಭಟನೆ, ಮತ್ತೊಂದೆಡೆ ರಾಜಸ್ಥಾನದ ಜೈಪುರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇರಳದಿಂದ ಹಿಡಿದು ರಾಜಸ್ಥಾನದವರೆಗೆ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಒಬ್ಬರಿಂದೊಬ್ಬರಿಗೆ ಹಂಚಿಕೆಯಾಗಿ ಬಹಳ ದೊಡ್ಡ ಅವಾಂತರಗಳಾಗಿ ಆ ಪರೀಕ್ಷೆಯನ್ನು ರದ್ದುಗೊಳಿಸಬೇಕಾಯಿತು. ಅದೀಗ ಕಾಂಗ್ರೆಸ್ಗೆ ಅಸ್ತ್ರ ಆಗಿದೆ.